ಸೈಲೆಂಟ್ ಆಗಿ ಪಾಕ್ ನರ ತುಂಡರಿಸಿದಂತಹ ಪ್ರಧಾನಿ ಮೋದಿ. ಇದು ಪಾಕಿಸ್ತಾನಕ್ಕೆ ಅತಿ ದೊಡ್ಡ ಮರ್ಮಾಘಾತ. ಕೆಲವೇ ವರ್ಷಗಳಲ್ಲಿ ನರಸತ್ತಂತೆ ಆಗಲಿದೆ ಈ ಒಂದು ಪಾಕಿಸ್ತಾನ. ನಿಧಾನಕ್ಕೆ ಕೋಮಾಗೆ ಜಾರಲಿದೆ ಪಾಕ್ ಆರ್ಥಿಕತೆ. ಸಿಂಧೂ ಜಲ ಒಪ್ಪಂದ ಅಮಾನತ್ತು ಮೂಲಕ ಪಾಕ್ಗೆ ಶಾಕ್ ನೀಡಿದೆ. ಸಹಿಸಿ ಅತಿ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಂತಹ ಭಾರತ ಪಾಕಿಸ್ತಾನದ ನರವನ್ನ ತುಂಡರಿಸಿದೆ. ಪಾಕಿಸ್ತಾನಕ್ಕೆ ದೊಡ್ಡ ಮರ್ಮಾಘಾತವನ್ನ ನೀಡಿದೆ ಭಾರತ. ಕೆಲವೇ ವರ್ಷಗಳಲ್ಲಿ ಬಿಖಾರಿ ಪಾಕಿಸ್ತಾನ ನರಸತ್ತ ಪಾಕಿಸ್ತಾನದಂತೆ ಆಗುತ್ತೆ. ನಿಧಾನಕ್ಕೆ ಪಾಕಿಸ್ತಾನ ಕೋಮಾಗಿ ಜಾರಿದ್ರೂ ಕೂಡ ಅನುಮಾನವಿಲ್ಲ. ಅವರ ಕೃಷಿಗೆ ಬಳಕೆ ಮಾಡಲಾಗ್ತಾ ಇದ್ದಂತಹ ಸಿಂಧೂ ನದಿಯ ವಿಚಾರವಾಗಿ ಪಾಕಿಸ್ತಾನ ಬೀದಿಗೆ ಬರುತ್ತೆ. ಸೈಲೆಂಟ್ ಆಗಿ ಪಾಕಿಸ್ತಾನವನ್ನ ಹೆದರಿಸಿದ್ದಂತಹ ನರೇಂದ್ರ ಮೋದಿ ಕೆಲವೇ ವರ್ಷಗಳಲ್ಲಿ ಪಾಕಿಸ್ತಾನದ ಗತಿಯನ್ನ ನೋಡ್ರಿ. ಅದು ಯಾವ ಜಾಗದಲ್ಲಿದೆಯೋ ಅದಕ್ಕಿಂತ ಕೆಳ ಜಾಗದಲ್ಲಿ ಬರೋದಂತೂ ಪಕ್ಕ. ಸೈಲೆಂಟ್ ಆಗಿ ಪಾಕಿಸ್ತಾನ ತನಗೆ ಹೆಂಗ್ ಬೇಕೋ ಹಂಗ್ ನಾಟಕ ಆಡ್ತಾ ಇತ್ತು. ಭಾರತ ಕೊಟ್ಟಂತ ಈ ಒಂದು ಉತ್ತರ ಮುಟ್ಟು ನೋಡ್ಕೊಳ್ಬೇಕು ಹಂಗಿದೆ. ಇದರ ಬಗ್ಗೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ವಿಶ್ಲೇಷಕರಾಗಿರುವಂತಹ ಗಿರೀಶ್ ನಿಂಗಣ್ಣನವರು ಏನ್ ಮಾತನಾಡಿದ್ದಾರೆ? हम अपने स्थान पर बैठकर ಹಂಚಿಕೆಯಲ್ಲಿ ನಾವು ಒಂದು ಪಾಸ್ ಅಂದ್ರೆ ಅದನ್ನ ಸ್ಟಾಪ್ ಮಾಡ್ತೀವಿ ಟೆಂಪರವರಿ ಅಂತ ಹೇಳಿದ್ರು. ಸೊ ಆ ಟೆಂಪರವರಿ ಸ್ಟಾಪ್ ಮಾಡಿದ್ರೆ ಅಲ್ಲಿ ಒಂದು ದೊಡ್ಡ ಹೊಡೆತ. ಯಾಕಂದ್ರೆ 80% ನೀರು ಅದರಲ್ಲಿ ಯೂಸ್ ಮಾಡ್ತಿರೋದೇ ಪಾಕಿಸ್ತಾನ ನಮ್ಗಿಂತ. ಹತ್ತತ್ರ 27 ಕೋಟಿ ಜನಸಂಖ್ಯೆಯಲ್ಲಿ ಅಲ್ಲಿರೋ 80% 17-18 ಕೋಟಿ ಜನಸಂಖ್ಯೆ ಪಾಕಿಸ್ತಾನದಲ್ಲೇ ಇದ್ದಾರೆ. ನೀರು ಕುಡಿಯೋರು, ಅಗ್ರಿಕಲ್ಚರ್ ಯೂಸ್ ಮಾಡೋರು, ಫಾರ್ಮಿಂಗ್ ಇದು ಎಲೆಕ್ಟ್ರಿಸಿಟಿ ಯೂಸ್ ಮಾಡೋರು. ಅಗ್ರಿಕಲ್ಚರ್ ಅವ್ರ ಮೇನ್ ಸೋರ್ಸ್ ಆಫ್ ಇನ್ಕಮ್. ಅವ್ರಿಗೆ ನೀರಿಲ್ಲ ಅಂದ್ರೆ ಎಕನಾಮಿಕಲಿ ಬಹಳನೇ ಕಷ್ಟ. ಬಟ್ ಇದೆಲ್ಲ ಒಂದೇ ದಿವಸದಲ್ಲಿ ಆಗುವಂತದಲ್ಲ. ಯಾಕಂದ್ರೆ ಹೋಗ್ತಾ ಇರೋ ನೀರ್ನ ತಕ್ಷಣ ನಿಲ್ಸಕ್ ನಾವು ಅಷ್ಟೊಂದು ಡ್ಯಾಮ್ಗಳೇನು ಕಟ್ಕೊಂಡಿಲ್ಲ, ಇಲ್ಲ ಬ್ಯಾರೇಜ್ಗಳು ಕಟ್ಕೊಂಡಿಲ್ಲ, ಇಲ್ಲ ನಾವು ಈ ಕಡೆ ಎಲ್ಲ ನೀರ್ ತಿರ್ಗಿಸ್ಬಿಡ್ತೀವಿ. ಅಫ್ಕೋರ್ಸ್ ಒಂದು ಸಣ್ಣ ಮಟ್ಟದಲ್ಲಿ ಹಂತವಾಗಿ ಕೊಟ್ಕೊಂಡು ಹೋಗ್ಬೋದು ಅವ್ರಿಗೆ. ನಾಳೆನೇ ಇದೆಲ್ಲ ನಡೆದೋಗುತ್ತಾ? ಇಲ್ಲ, ನಡೆಯಲ್ಲ. ಇಟ್ ಟೇಕ್ಸ್ ಟೈಮ್. ಈ ಇಂಡಸ್ ವ್ಯಾಲಿ ಸಿಂಧ್ ನದಿ ಹಂಚಿಕೆಯಲ್ಲಿ ನಾವು ಒಂದು ಪಾಸ್ ಅಂದ್ರೆ ಅದನ್ನ ಸ್ಟಾಪ್ ಮಾಡ್ತೀವಿ ಟೆಂಪರವರಿ ಅಂತ ಹೇಳಿದ್ರು. ಸೊ ಆ ಟೆಂಪರವರಿ ಸ್ಟಾಪ್ ಮಾಡಿದ್ರೆ ಅಲ್ಲಿ ಒಂದು ದೊಡ್ಡ ಹೊಡೆತ. ಯಾಕಂದ್ರೆ 80% ನೀರು ಅದರಲ್ಲಿ ಯೂಸ್ ಮಾಡ್ತಿರೋದೇ ಪಾಕಿಸ್ತಾನ ನಮ್ಗಿಂತ. ಹತ್ತತ್ರ 27 ಕೋಟಿ ಜನಸಂಖ್ಯೆಯಲ್ಲಿ ಅಲ್ಲಿರೋ 80% 17-18 ಕೋಟಿ ಜನಸಂಖ್ಯೆ ಪಾಕಿಸ್ತಾನದಲ್ಲೇ ಇದ್ದಾರೆ. ನೀರು ಕುಡಿಯೋರು, ಅಗ್ರಿಕಲ್ಚರ್ ಯೂಸ್ ಮಾಡೋರು, ಫಾರ್ಮಿಂಗ್ ಇದು ಎಲೆಕ್ಟ್ರಿಸಿಟಿ ಯೂಸ್ ಮಾಡೋರು. ಅಗ್ರಿಕಲ್ಚರ್ ಅವ್ರ ಮೇನ್ ಸೋರ್ಸ್ ಆಫ್ ಇನ್ಕಮ್. ಅವ್ರಿಗೆ ಗಿರೀಶ್ ನಿಂಗಣ್ಣನವ್ರು ಹೇಳ್ತಾ ಇರೋದೇನು ಅಂತಂದ್ರೆ 80% ಪಾಕಿಸ್ತಾನಕ್ಕೆ ನೀರು ಹೋಗ್ತಾ ಇದೆ ಸಿಂಧೂ ನದಿದು. ಅವರು ತೊಳೆಯಬೇಕು ಅಂತಂದ್ರೂ ಕೂಡ ಸಿಂಧೂ ನದಿ ನೀರೇ ಬೇಕು. ಸ್ನಾನ ಮಾಡಬೇಕು ಅಂದ್ರೂ ಅದೇ ಬೇಕು. ಕೃಷಿಗೆ ಬೇಕು ಅಂತ ಅಂದ್ರೂ ಕೂಡ ಅದೇ ನೀರು ಬೇಕು. ಈಗ ಕೊಟ್ಟಿರೋ ಡೋಸ್ಗೆ, ಭಾರತ ಕೊಟ್ಟಿರೋ ಡೋಸ್ಗೆ ಮುಟ್ಟು ನೋಡ್ಕೋಬೇಕು ಪಾಕಿಸ್ತಾನ. ಭಯೋತ್ಪಾದಕರನ್ನ ಊಟ ತಿನ್ನಿ ಅಂತ ಮಗುವೇ ಅಂತ ಕೊಟ್ಟಂಗೆ ಊಟ ತಿನ್ನಿಸ್ಕೊಂಡು ಭಾರತಕ್ಕೆ ಕೇಡು ಬಯಸ್ತಾ ಇದ್ದೀರಲ್ಲ ಪಾಕಿಸ್ತಾನಿಗಳೇ, ಆಗ್ಬೇಕಿದ್ದು ನಿಮಗೆ. ಸೈಲೆಂಟ್ ಆಗಿ ಕೆಲಸ ಮುಗಿಸಿದೆ ಭಾರತ. ಈಗ ಹೆಂಗ ತೊಳ್ಕೊಂತೀರಾ, ಹೆಂಗ ತಿಂತೀರಾ ಅಂತ ನೋಡೋಣ ಅಂತ. ಕೆಲವೇ ವರ್ಷಗಳಲ್ಲಿ ನರಸತ್ತಂತೆ ಆಗುತ್ತೆ ಪಾಕಿಸ್ತಾನ. ನಿಧಾನಕ್ಕೆ ಕೋಮಾಕ್ಕೆ ಜಾರುತ್ತೆ. ತಿನ್ನೋಕು ಅನ್ನ ಇಲ್ಲದೆ ಇರೋ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಪ್ರವಾಸಿಗರನ್ನ ಗುಂಡಿಕ್ಕಿಕೊಳ್ತೀರಾ, ಭಯೋತ್ಪಾದಕರಿಗೆ ಊಟ ಹಾಕಿ ಬೆಳೆಸ್ತೀರಾ.